ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ ಬಂಧುಗಳೇ, ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬ್ರೆ, ಈ ಇಲಾಖೆಯ ಸಚಿವರು ಸಹೋದ್ಯೋಗಿಗಳಂತ ಶಿವರಾಜ್ ತಂಗಡಿ ಅವರೇ, ಮುಖ್ಯಮಂತ್ರಿಗಳಂತ ಪೊಲಿಟಿಕಲ್ ರಾಜಕೀಯ ಕಾರ್ಯದರ್ಶಿಗಳಂತ ನನ್ನ ಮಿತ್ರ ನಜೀರ್ ಅಹಮದ್ ಅವರೇ, ಕುಮಾರ್ ಅವರೇ, ಸೆಕ್ರೆಟರಿ ಅವರು ಮತ್ತು ಇಲಾಖೆಯ ಎಲ್ಲ ಅಧಿಕಾರಿಗಳೇ, ವಿಶೇಷವಾಗಿ ಕರ್ನಾಟಕ ರಾಜ್ಯದ ಕನ್ನಡವನ್ನು ಪ್ರತಿನಿಧಿಸಿ, ಕರ್ನಾಟಕವನ್ನು ಬೆಳಗಿಸಿ, ಕನ್ನಡವನ್ನೇ ಉಸಿರಾಡಿಸಿ, ಅವರ ಬದುಕಿನಲ್ಲಿ ಒಂದು ದೊಡ್ಡ ಸಾಧನೆಯನ್ನು ಮಾಡಿ ಇಡೀ ಕರ್ನಾಟಕ ಸರ್ಕಾರದ ಗೌರವಕ್ಕೆ ಪಾತ್ರರಾದಂತಹ 70 ಜನ ಸಾಧಕರಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನು ಇವತ್ತು ಅರ್ಪಿಸಲು ಬಯಸ್ತಾ ಇದ್ದೇನೆ. ಪುರಂದರದಾಸರು ಒಂದು ಮಾತು ಹೇಳ್ತಾರೆ, ನಾನು ಯಾವಾಗಲೂ ಈ ಮಾತು ಹೇಳ್ತಾ ಇರ್ತೇನೆ. ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ, ಪದುಪನಾಭನ ಪಾದ ಭಜನೆ ಪರಮ ಸುಖವಯ್ಯ. ನಾನು ಇವತ್ತು ಬಂದು ಸುಮಾರು 13 ಜನ ಇವತ್ತು ಏನು ಇಲ್ಲಿ ಸಾಧನೆ ಮಾಡಿ ಪ್ರಶಸ್ತಿ ಪಡೆದಿದ್ದಾರೆ, ಬೆಂಗಳೂರನ್ನೇ ನೋಡಿಲ್ಲ. ಆ ಬಡತನದ ಸೊಗಿನಲ್ಲಿ ಜನರ ಸೇವೆಯನ್ನು ಮಾಡಿಕೊಂಡು ಕರ್ನಾಟಕ ರಾಜ್ಯದ ಜನತೆಗೆ ಹಳ್ಳಿಗಾಡಿನ ಬದುಕಿನಲ್ಲಿ ಉಸಿರನ್ನ ಕೊಟ್ಟು ಆ ಬದುಕನ್ನೇ ತ್ಯಾಗವನ್ನ ಮಾಡಿದಂತಹ ಹಿರಿಯರು, ಅತಿ ದೊಡ್ಡ ಶ್ರೀಮಂತಿಕೆಯಿಂದ ಇರುವಂತಹ ವ್ಯಕ್ತಿಗಳು ಕೂಡ ಇಲ್ಲಿದ್ದಾರೆ. ಅವರೆಲ್ಲರಿಗೂ ಕೂಡ ಇವತ್ತು ಕರ್ನಾಟಕ ಸರ್ಕಾರ ಅರ್ಜಿ ಹಾಕದೆ ನಮ್ಮ ಆಯ್ಕೆ ಸಮಿತಿ ಸರ್ಕಾರ ಅವರನ್ನ ಗುರುತಿಸಿ ಇವತ್ತು ಅವರಿಗೆ ಸನ್ಮಾನ ಮಾಡಿದ್ದೆ. ಅವ್ರಿಗೆ ಈ ಸನ್ಮಾನ ಮಾಡುವಂತ ಭಾಗ್ಯ ನನಗೆ ಸಿಕ್ತಲ್ಲ, ಇದು ನನ್ನ ಭಾಗ್ಯ, ನನ್ನ ಭಾಗ್ಯ, ನನ್ನ ಭಾಗ್ಯ ಅಂತೇಳಿ ನಾನು ಭಾವಿಸಿಕೊಂಡಿದ್ದೇನೆ. ತಾವೆಲ್ಲ ಇಲ್ಲಿ ಸೇರಿದ್ದೀರಿ, ಸಾಧಕರನ್ನ ನೋಡಿದ್ದೀರಿ. ಈ ಕಣ್ಗೂ ಕಿವಿಗೂ ವ್ಯತ್ಯಾಸ. ಈ ಕಣ್ಣಲ್ಲಿ ನೋಡೋದೆಲ್ಲ ಸತ್ಯ, ಈ ಕಿವಿಲ್ ಕೇಳೋದೆಲ್ಲ ಸುಳ್ಳು. ಇದು ನಮ್ಮ ನಾಡಿನ ಭಾಷೆ. ಆ ಸಾಧಕರನ್ನ ನೀವು ನೋಡ್ತಾ ಇದ್ದೀರಿ. ಇವತ್ತು ಕೋಣಂದೂರು ಲಿಂಗಪ್ಪನವರು ಇಲ್ಲಿ ಕೂತಿದ್ದಾರೆ. ಬಂಗಾರಪ್ಪನವರು, ಕೋಣಂದೂರು ಲಿಂಗಪ್ಪನವರು, ನಮ್ಮ ಕಾಗೋಡು ತಿಮ್ಮಪ್ಪನವರು. ಒಂದು ಕಾಲದಲ್ಲಿ ಇವ್ರು ನಿಂತರೆ ಅಸೆಂಬ್ಲಿನೇ ಗಡಗಡ ಅಂತಿತ್ತಂತೆ. ಅಷ್ಟು ದೊಡ್ಡ ಹೋರಾಟವನ್ನ ಗೋಪಾಲಗೌಡರು ಶಿಷ್ಯರವರು, ನಾನು ನಜೀರು ಅವರೆಲ್ಲ ಜನ್ಲಾಸ್ಟ್ನಲ್ಲಿ ಒಂದು 8 ವರ್ಷ ಇದ್ದಿದ್ದು. ಅವರ ಇವತ್ತು ಇಷ್ಟು ಧೈರ್ಯ, ದಿಟ್ಟತನ, ಅವರ ಭಾಷಣ, ಅವರ ಆಚಾರ ವಿಚಾರ ಬಹುಶಃ ಇವತ್ತು ಕೂಡ ಅಸೆಂಬ್ಲಿ ಒಳಗಡೆ ದಾಖಲೆಗಳಾಗಿ ಇವತ್ತು ಉಳ್ಕೊಂಡಿದೆ. ಇನ್ನೊಬ್ಬ ಶ್ರೀಮಂತ ವ್ಯಕ್ತಿ ನಮ್ಮ MS ರಾಮಯ್ಯನವರ ಮಗ ಜಯರಾಮ್ ಇಲ್ಲಿದ್ದಾರೆ, ದೊಡ್ಡ ಶ್ರೀಮಂತರು. ಅವರ ಶ್ರೀಮಂತಿಕೆಗೆ ನಾವು ಈ ಸನ್ಮಾನವನ್ನ ಕೊಡಲಿಲ್ಲ. 78ರಲ್ಲೇ ಅವರು ಶಾಸಕರಾಗಿದ್ದವರು, ಬೇಕಾದ್ರೆ ಯಾವ್ದು ಬೇಕಾದ್ರೂ ಮಂತ್ರಿಗಳಾಗಿ ಕೆಲಸ ಮಾಡಬಹುದಾಗಿತ್ತು. ಮೆಡಿಕಲ್ ಕಾಲೇಜಿನ ಅಧ್ಯಕ್ಷರಾಗಿ 25 ವರ್ಷದಲ್ಲಿ ಜವಾಬ್ದಾರಿಯನ್ನು ತೆಗೆದುಕೊಂಡಂತವರು. ಆದ್ರೆ ಇವತ್ತು ಕೂಡ ಪ್ರತಿ ವಾರಕ್ಕೆ 2 ದಿನ ಹೋಗಿ ಕೋಲಾರ, ಚಿಕ್ಕಬಳ್ಳಾಪುರಕ್ಕೆ ಹೋಗಿ ಪ್ರತಿ ಒಂದು ಹಳ್ಳಿಲೂ ಕೂಡ ಅವರು ನಮ್ದಂತ ಒಂದು ಆಚಾರ ವಿಚಾರದ ಬಗ್ಗೆ ಹಳ್ಳಿಗಳು ಹೋಗಿ ಭಜನೆ ಮಾಡುವಂತ ಕೆಲಸ ಇವತ್ತು MS ಜಯರಾಮ್ನವರು ಇವತ್ತು ಮಾಡ್ಕೊಂಡು ಬಂದಿದ್ದಾರೆ. ಸಾವಿರಾರು ಜನ, ಲಕ್ಷಾರು ಜನ ವಿದ್ಯಾರ್ಥಿಗಳನ್ನ ಈ ಸಮಾಜಕ್ಕೆ ಕೊಟ್ಟಂತ ವ್ಯಕ್ತಿ ಇಲ್ಲಿದ್ದಾರೆ. ನಾನು ಯಾಕೆ ಅಂದ್ರೆ ಕೆಳಗಡೆ ಮಟ್ಟದಿಂದ ಮೇಲ್ಗಡೆ ಮಟ್ಟದವರು ಕೂಡ ಈ ಸಂದರ್ಭದಲ್ಲಿ ಇವತ್ತು ಚರ್ಚೆ ಮಾಡ್ತಾ ಇದ್ದೀನಿ. ಇನ್ನೊಬ್ರು ನಿಮಗೆ ಹೇಳ್ತೀನಿ, ಇಲ್ಲಿ ಸೀತಾರಾಮ್ ಶೆಟ್ಟರ್ ಅಂತ ಒಬ್ರು ಇದ್ದಾರೆ. ಅವರು ನಮ್ಮ ಈ ಮೆಡಿಕಲ್ ನಮ್ಮ ಇವರ ಬಾಮೈದವರು, ನಮ್ಮ ಡಾಕ್ಟರ್, ನಮ್ಮ ಇವ್ರ ಬಾಮೈದವರು ಒಂದು ಅಕ್ವಿಡೆಕ್ ಅಂತ ಒಂದು ಮಾಡಿದ್ದಾರೆ. ಅಕ್ವಿಡೆಕ್ ಅಂತ ಅಂದ್ಬಿಟ್ಟು ನೀವು ಯಾರು ಅವಕಾಶ ಸಿಕ್ಕಿದ್ರೆ ನೀವು ಹೋಗ್ಬೇಕು. ಈ ಬೆಂಗಳೂರಿಗೆ ನಾವು ನೀರು ತರಬೇಕು ಅಂತ, ಕೋಲಾರ್ಗೆ, ಚಿಕ್ಕಬಳ್ಳಾಪುರಕ್ಕೆಲ್ಲ ನೀರು ತರಬೇಕು ಅಂತೇಳಿ ನಾವು ಹೊರಟಿದ್ದೇವೆ. ಒಂದು ಇಡೀ ಏಷ್ಯಾದಲ್ಲಿ ಒಂದು ವಿಶೇಷವಾದಂತ ಇಂಜಿನಿಯರಿಂಗ್, 43 ಮೀಟರ್ ಮೇಲೆ ಒಂದು ಅಕ್ವಿಡೆಕ್ ನೀರು ಹೋಗ್ತದೆ. ಲಾರಿಗಳು ಕೂಡ ಓಡಾಡಬಹುದು, 2 ಲಾರಿಗಳು ಆ ಕಡೆ ಈ ಕಡೆ ಓಡಾಡಬಹುದು. ಇದು 110 ಕಿಲೋಮೀಟರ್. ಬಹುಶಃ ಯಾರಿಗಾರು ಅವಕಾಶ ಸಿಕ್ಕಿದ್ರೆ
ನೀವು ಹೋಗಿ ನಮ್ಮ ಇಂಜಿನಿಯರ್ಸ್ ಬೇಕಾದ್ರೆ 2 ದಿನ ನಾನು ಓಪನ್ ಮಾಡಿ ಅಂತ ನಾನು ಹೇಳ್ತೀನಿ, ನೀವು ನೋಡಿ. ಅಂತ ಸುಂದರವಾದಂತಹ ಏನು ಶಕ್ತಿ ಇದೆಯಲ್ಲ, ಅಂತ ವಿನ್ಯಾಸ ಇದೆಯಲ್ಲ, ಇವತ್ತು ಇಡೀ ನಮ್ಮ ಭಾರತಕ್ಕೆ ಒಂದು ದೊಡ್ಡ ಮಾಡಲು. ಇವತ್ತು ಅವ್ರಿಗೂ ಕೂಡ ಇವತ್ತು ಅವರು ಕೇಳಲಿಲ್ಲ, ನಮ್ಮ ಸರ್ಕಾರ ಅವ್ರನ್ನು ಕೂಡ ಇವತ್ತು ಗುರುಸಿ ನಾನು ಮಾಡಿದೆ. ಇನ್ನು ಮಿಕ್ಕಿದ್ದು ಬೆಂಗಳೂರು ಬರದೇ ಹೋದವ್ರನ್ನ ನೀವೇ ಕಣ್ಣಲ್ಲಿ ನೋಡಿದ್ರಿ. ನಿಮ್ ಕಣ್ಗಳಿಗೆ ಇವತ್ತು ದೊಡ್ಡ ಬುಡಬುಡಿಕೆ ಇರ್ಬೋದು, ಸೂದ್ಗೀತಿ ಇರ್ಬೋದು, ಆ ತಾಯಂದಿರು ಎಲ್ಲ ಕ್ಷೇತ್ರದಲ್ಲೂ ಕೂಡ ಮಾಡಿದಂತವನ್ನ ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ. NS ರಾಮೇಗೌಡರು ಅಂತ ಒಬ್ರು ಇಲ್ಲಿ ಕೂತಿದ್ದಾರೆ, ಲಾಸ್ಟ್ ಅಲ್ಲಿ ಅಲ್ಲಿದ್ದಾರೆ ಅವರು. ನಾನು ಜೈಲ್ ಮಂತ್ರಿ ಆಗಿದ್ದೆ ಬಂಗಾರಪ್ಪನವರ ಸಂಪುಟದಲ್ಲಿ. ಅವರು ಓಪನ್ ಯೂನಿವರ್ಸಿಟಿ ವೈಸ್ ಚಾನ್ಸಲರ್ ಆಗಿ ಕೆಲಸ ಮಾಡ್ತಿದ್ರು, ನಾನು ಬಂದು ಭೇಟಿ ಮಾಡಿದ್ರು. ನಾನು ಜೈಲ್ ಮಂತ್ರಿ ಇದ್ದೆ, ನಾನು 35 ವರ್ಷದ ಮಾತು ನಾನು ಹೇಳ್ತಾ ಇದ್ದೀನಿ. ಬಂದು ಜೈಲಿನಲ್ಲಿ ಓಪನ್ ಯೂನಿವರ್ಸಿಟಿದು ಒಂದು ಸಪರೇಟ್ ಸೆಂಟರ್ ಮಾಡಿ, ಜೈಲಲ್ಲಿ ಇರೋರಿಗೆಲ್ಲ ಅವತ್ತು ಯಾರು ಕೈದಿಗಳಿದ್ರು ಅವ್ರಿಗೆಲ್ಲರೂ ಕೂಡ ವಿದ್ಯಾಭ್ಯಾಸವನ್ನು ಮಾಡಿ ಒಂದು ಡಿಗ್ರಿ ಸೆಂಟರ್ ಅಲ್ಲಿ ಪ್ರಾರಂಭ ಮಾಡಿದಂತವರು ಡಾಕ್ಟರ್ NS ರಾಮೇಗೌಡರು ಇವತ್ತು ಇಲ್ಲಿ ಬಂದಿದ್ದಾರೆ. ಸೊ ಇಂಥವ್ರನ್ನ ನಾವು ಈ ಸಂದರ್ಭದಲ್ಲಿ ಲಾಸ್ಟ್ ಟೈಮ್ ಸೇರಿಸಿದ್ದು ಕಾರಣಾಂತರದಿಂದ ಹೆಸರು ತಪ್ಪೋಗಿದ್ರು. ಇವತ್ತು ಆಶೀಶ್ ಬಳ್ಳಾರ್ ತಾವು ಗಮನಿಸಿದ್ದೀರಿ, ನಮ್ಮ ಭಾರತಕ್ಕೆ ಕ್ರೀಡಾ ವ್ಯವಸ್ಥೆಗೆ ಇಂಡಿಯನ್ ಕ್ಯಾಪ್ಟನ್ ಆಗಿ ಇವತ್ತು ಕೆಲಸ ಮಾಡಿದ್ದು, ಸೇವೆ ಮಾಡಿದಂತವ್ರು. ಹಂಗೆ ನಾನು ಎಲ್ಲರ ಹೆಸರು ನಾನು ಯಾಕೆ ಹೇಳಕ್ಕಾಗ್ತದೆ, ಕೆಲವು ಹೆಸರುಗಳನ್ನ ನಮ್ಮ ಇವರು ಶಿವರಾಜ್ ಚಂಗಡಿ ಅವರು ಮಾತಾಡಿದ್ರು. ಹಂಗೆ ಇವತ್ತು ಅವರೆಲ್ಲರ ಬದುಕಿದೆಯಲ್ಲ, ಈ ಹಾರ ಹಾಕಿದೀವಲ್ಲ, ಈ ಹಾರ ಬಹಳ ಭಾರ ಕೂಡ ಇದು. ಮುಂದಕ್ಕೆ ಇಷ್ಟಾದ್ರೂ ಕೂಡ ನಾವು ಸಾಧನೆ ಮಾಡಿದ್ರು ಕೂಡ, ಪ್ರಶಸ್ತಿ ಸಿಕ್ಕರೂ ಕೂಡ ಇನ್ನ ಅವ್ರಿಗೆ ಹೆಚ್ಚಿಗೆ ಸೇವೆಯನ್ನ ಮಾಡಬೇಕು ಅಂತೇಳಿ ಒಂದು ದೊಡ್ಡ ಸಂದೇಶವನ್ನ ಮುಂದಕ್ಕೂ ಕೂಡ ಸಿಕ್ಕಿದೆ. ಸಾಧನೆ ಇಲ್ಲದೆ ಸತ್ತರೆ ಸಾವಿಗೆ ಅವಮಾನ, ಆದರ್ಶ ಇಲ್ಲದೆ ಬದುಕಿದರೆ ಬದುಕಿಗೆ ಅವಮಾನ. ಹಂಗೆ ಇವತ್ತು ಈ ದೇಶದಲ್ಲಿ ಅವರೆಲ್ಲ ಒಂದು ದೊಡ್ಡ ಸೇವೆಯನ್ನ ನಮ್ಮ ಕರ್ನಾಟಕ ರಾಜ್ಯ ಮಾಡಿದ್ದಾರೆ. ಮತ್ತೊಂದು ಮಾತು ನಾನು ಹೇಳ್ತಾ ಇರ್ತೀನಿ, ದೇವರು ವರನೂ ಕೊಡುದಿಲ್ಲ, ಶಾಪನೂ ಕೊಡುದಿಲ್ಲ, ಅವಕಾಶ ಮಾತ್ರ ಕೊಡ್ತಾನೆ ಅಂತ. ಕೊಟ್ಟಂತ ಅವಕಾಶದಲ್ಲಿ ಯಾವ ರೀತಿ ಕೆಲಸ ಮಾಡ್ತೀವಿ ಅನ್ನೋದು ಮುಖ್ಯ, ಮುಖ್ಯ. ಅವಕಾಶ ಪಡೆದವನು ಅದೃಷ್ಟವಂತ, ಅವಕಾಶವನ್ನ ಸೃಷ್ಟಿಸಿಕೊಳ್ಳೋನು ಬುದ್ಧಿವಂತ. ಹಂಗೆ ಎಲ್ಲರೂ ಕೂಡ ಸಿಕ್ಕದಂತ ಸಂದರ್ಭದಲ್ಲಿ ಅವಕಾಶದಲ್ಲಿ ಸೇವೆಯನ್ನ ಮಾಡ್ಕೊಂಡು ಬಂದಿದ್ದಾರೆ. ಅವರ ಬದುಕಿಗೆ ನಾವೆಲ್ಲ ಕೂಡ ಇದು ಎಲ್ಲರೂ ಕೂಡ ಸ್ಫೂರ್ತಿ. ಮುಂದಿನ ದಿನದಲ್ಲಿ ಬೇಕಾದಷ್ಟು ಜನ ನೀವೆಲ್ಲ ಸಂಪತ್ತನ್ನ ಸಂಪತ್ತು ತಾವೆಲ್ಲ ಕೂಡ ಸಂಪಾದನೆ ಮಾಡಿರ್ಬೋದು, ಅದು ಕ್ಷಣಿಕ. ಜ್ಞಾನ ಕೂಡ ಅದೊಂದು ಶಾಶ್ವತವಾಗಿ ಇವತ್ತು ಉಳ್ಕೊಂಡಿರ್ತದೆ. ನೀವೆಲ್ಲ ಅಪಾರವಾದಂತ ಜ್ಞಾನದ ಸಂಪತ್ತನ್ನ ತಾವೆಲ್ಲ ಪಡ್ಕೊಂಡು ಈ ರಾಜ್ಯಕ್ಕೆ ಒಂದು ದೊಡ್ಡ ಕೊಡುಗೆಯನ್ನು ತಾವೆಲ್ಲ ಕೊಟ್ಟಿದ್ದೀರಿ. ನಿಮ್ಮ ಹೆಸರು ಸಾಧನೆ ಈ ರಾಜ್ಯದಲ್ಲಿ ಅಜಾಮರವಾಗಿರ್ತಿದೆ. ಮತ್ತೊಂದು ನಾನು ಕೊನೆಗೆ ಒಂದು ಮಾತು ಹೇಳ್ತೇನೆ, ಮನುಷ್ಯನ ಹುಟ್ಟು ಆಕಸ್ಮಿಕವಾದದ್ದು, ಸಾವು ಅನಿವಾರ್ಯ, ಜನನ ಉಚಿತ, ಮರಣ ಖಚಿತ. ಈ ಹುಟ್ಟು ಸಾವಿನ ಮಧ್ಯದಲ್ಲಿ ನೀವೇನ್ ಸಾಧನೆ ಮಾಡಿದ್ರಿ ಇದು ಶಾಶ್ವತವಾದಂತ ಕೆಲಸ. ಭಗವಂತ ನಿಮ್ಗೆ ಇನ್ನ ಹೆಚ್ಚಿಗೆ ಆರೋಗ್ಯವನ್ನ ಕೊಡ್ಲಿ, ಇನ್ನ ಹೆಚ್ಚಿಗೆ ಸೇವೆ ಮಾಡುವಂತ ಶಕ್ತಿ ಸಿಗ್ಲಿ, ಇಡೀ ಸಮಾಜದ ಎಲ್ಲ ವರ್ಗ ಜನರಿಗೂ ಮಾದರಿ ಆಗ್ಲಿ, ಎಲ್ಲ ಧರ್ಮ, ಎಲ್ಲ ಜಾತಿ, ಎಲ್ಲ ಜಿಲ್ಲೆಗೂ ಕೂಡ ನಾವು ವಿಚಾರವನ್ನ ಗಮನದಲ್ಲಿಟ್ಕೊಂಡು ಎಲ್ಲರೂ ಕೂಡ ಗುರುಸಿದ್ವಿ. ಇನ್ನ ಇದಕ್ಕಿಂತ ದೊಡ್ಡ ಸಾಧನೆ ಮಾಡಿದಂತ ಜನ ಇದ್ದಾರೆ, ನಾನು ಇಲ್ಲ ಅಂತ ಹೇಳುದಿಲ್ಲ. 70 ವರ್ಷಕ್ಕೆ 70 ಅಂತೇಳಿ ಮುಖ್ಯಮಂತ್ರಿಗಳು ಹಿಂದೆ ಮುಖ್ಯಮಂತ್ರಿ ಇದ್ದರೂ ಕೂಡ ನಾವು ಈ ಲೈನ್ ಅನ್ನ ನಾವು ಹಾಕ್ತೋ, ಅದನ್ನ ಜಾಸ್ತಿಗೆ ನಾವು ನಂಬರ್ ತೆಗೆದುಕೊಂಡು ಹೋಗ್ಬಾರ್ದು ಅಂತೇಳಿ ಲಾಸ್ಟ್ ಟೈಮ್ 69 ಕೊಟ್ಟು ಈ ವರ್ಷ 70, ನೆಕ್ಸ್ಟ್ 71. ಆ ರೀತಿ ಪ್ರತಿಯೊಂದು ವರ್ಷಕ್ಕೂ ಒಂದೊಂದು ಸೇರಿಸ್ಕೊಳ್ಳುವಂತ ಕೆಲಸವನ್ನ ನಾವು ಮಾಡ್ಕೊಂಡು ಬಂದಿದ್ದೇವೆ. ಯಾರು ಕೂಡ ಬರೀ ಅವ್ರು ಗುರ್ಸಿದ್ರು, ಅವ್ರಿಗಿನ್ನ ನಾನ್ ಕೆಲಸ ಮಾಡಿದ್ದೀನಿ, ಯಾರಿಗೂ ಚಿಂತೆ ಮಾಡೋದು ಬೇಡ. ಭಗವಂತ ನಿಮ್ ಖಂಡಿತ ಎಲ್ಲರೂ ಕೂಡ ಯಾರಿಗೂ ಅವಕಾಶ ಸಿಕ್ಕಿಲ್ಲ. DVG ಅವರು ಒಂದ್ ಕಡೆ ಒಂದು ಮಾತು ಹೇಳ್ತಾರೆ, ನಾನು ಮಮ್ಮಾಡು ಕೈಗೆ ದೊರಗೆ ಹುಜ್ಜುಗವ, ನಾನೇನು ಹುಲ್ಲು ಕಡ್ಡಿ ಎಂಬ ನುಡಿಬೇಡ, ಈನ ಮಾವುದು ಮಿಲ್ಲ ಜಗದ ಗುಡಿಯೊಳಗೆ ತಾಳ ನಿಲ್ಗೋದು ಮಂಕುತಿಮ್ಮ ಅಂತ. ಈ ದೇಗುಲದ ಜಗತ್ತ ಗುಡಿಯಲ್ಲಿ ಎಲ್ಲರೂ ಕೂಡ ಒಂದಲ್ಲ ಒಂದು ಸಂದರ್ಭದಲ್ಲಿ ಒಂದು ಅವಕಾಶ ಸಿಕ್ಕದೆ. ತಾಳ್ಮೆಯಿಂದ ಇರಿ, ಭಗವಂತ ಸರ್ಕಾರ ನಿಮ್ಮ ಜೊತೆ ಯಾವಾಗಲೂ ಕೂಡ ಇರ್ತಾರೆ ಅನ್ನೋ ಮಾತನ್ನ ಹೇಳಿ ನಿಮ್ಮೆಲ್ಲರೂ ಕೂಡ ಶುಭ ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.